ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನಿವತ್ತು ವೈಟ್ ಚಿಕನ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಒಂದು ಪಾತ್ರೆ ಬಿಚ್ಚಿಟ್ಟಿದ್ದೀನಿ. ಇದರಲ್ಲಿ 1 ಕಪ್ ಕುಕ್ಕಿಂಗ್ ಆಯಿಲ್ನ ಹಾಕ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಮಾಡ್ಕೊಂಡಿರೋಂಥ ಎಣ್ಣೆನೇ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ 1 kg ಚಿಕನ್, 4 ಚಕ್ಕೆ ಪೀಸು, 4 ಲವಂಗ, 4 ಏಲಕ್ಕಿ, 1 ಬಿರಿಯಾನಿ ಎಲೆ, ಸ್ವಲ್ಪನೇ ಚಕ್ರ ಮೊಗ್ಗು, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 10ರಿಂದ 15 ಹಸಿಮೆಣಸಿನಕಾಯಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ನಿಮಗೆ ಖಾರದ ಜಾಸ್ತಿ ಬೇಕಾದರೆ ಹಸಿಮೆಣಸಿನಕಾಯಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಹಾಕಿ. ನಂತರ 1 ಟೀ ಸ್ಪೂನ್ ಜೀರಿಗೆ ಪೌಡ್ರು, 1 ಟೀ ಸ್ಪೂನ್ ಧನಿಯಾ ಪೌಡ್ರು, 1 ಟೀ ಸ್ಪೂನ್ ಸೋಂಪು ಪೌಡ್ರು, 2ರಿಂದ 3 ಚಿಟಿಕೆಯಷ್ಟು ಜಾವಿತ್ರಿ ಜಾಕಾಯಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 300 ಗ್ರಾಮ್ ಮೊಸರನ್ನ ಹಾಕಿ 2ರಿಂದ 3 ಚಿಟಿಕೆಯಷ್ಟು ಟೇಸ್ಟಿಂಗ್ ಸಾಲ್ಟ್ ಹಾಕ್ತಾ ಇದ್ದೀನಿ. ನಿಮಗೆ ಟೇಸ್ಟಿಂಗ್ ಸಾಲ್ಟ್ ಇಷ್ಟ ಇದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 10ರಿಂದ 15 ನಿಮಿಷ ಫ್ರೈ ಮಾಡಿ. ಮಧ್ಯೆ ಮಧ್ಯೆ ತಿರುಗಿಸ್ಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. 1 ಪ್ಲೇಟ್ನಲ್ಲಿ 4 ಟೊಮೆಟೊ ಹಣ್ಣು, 2 ನಿಂಬೆಹಣ್ಣು ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. 1 ಇಡೀ ಎಷ್ಟು ಕೊತ್ತಂಬರಿ ಸೊಪ್ಪು, 2 ಟೇಬಲ್ ಸ್ಪೂನ್ ಪುದೀನ ಎಲೆ, 4ರಿಂದ 5 ಹಸಿಮೆಣಸಿನಕಾಯಿ, 4 ಈರುಳ್ಳಿ ಫ್ರೈ ಮಾಡಿ ತೊಗೊಂಡಿದ್ದೀನಿ. ಫ್ರೈ ಮಾಡಿರೋಂಥ ಈರುಳ್ಳಿನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 10ರಿಂದ 15 ನಿಮಿಷ ಫ್ರೈ ಮಾಡಿದ್ದೀನಿ. ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ. ಮಧ್ಯೆ ತಿರುಗಿಸ್ತಾ ನಂತರ ನಾವು ಮಿಕ್ಸ್ ಮಾಡಿಟ್ಟಿದ್ವಲ್ವ ಈ ಟೊಮೆಟೊ ಹಣ್ಣು, ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕಿ 1ರಿಂದ 2 ನಿಮಿಷ ಬೇಯಿಸಿ. ಜಾಸ್ತಿ ಬೇಯಿಸ್ಬೇಡಿ, 1ರಿಂದ 2 ನಿಮಿಷ ಬೇಯಿಸಿ ಕೆಳಗಡೆ ಇಳಿಸ್ಬಿಡಿ ಈ ಪಾತ್ರೆನ. ನಂತರ 3 ಲೀಟ್ರ್ನಷ್ಟು ನೀರು ಬಿಸಿಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದಿಯುವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಂತರ 1 kg ರೈಸ್ನ ನೆನೆಸಿಟ್ಟಿದ್ದೀನಿ. 10ರಿಂದ 15 ನಿಮಿಷ ನೆನೆಸಿಟ್ಟಿರೋಂಥ ರೈಸ್ನ ಹಾಕಿ 2 ಟೀ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿ ಮಿಕ್ಸ್ ಮಾಡಿ 70% ಬೇಯೋವರೆಗೂ ಬೇಯಿಸಿ. ಅಕ್ಕಿನ ನೋಡಿ 70% ಬೆಂದಿದೆ. ಅಕ್ಕಿ ಸ್ವಲ್ಪ ಹಸಿ ಆಗಿದೆ, ಇಷ್ಟಿರಬೇಕು. ಒಂದು ಅರ್ಧ ಭಾಗ ರೈಸ್ನ ತೆಗೆದು ಈ ಗ್ರೇವಿ ಮೇಲೆ ಹಾಕಿ ಇನ್ನೂ ಒಂದು ಅರ್ಧ ಭಾಗ 1ರಿಂದ 2 ನಿಮಿಷ ಬೇಯಿಸಿ. ನೋಡಿ, ಇನ್ನೊಂದು ಅರ್ಧ ಭಾಗ 1ರಿಂದ 2 ನಿಮಿಷ ಬೇಯಿಸಿದ್ದೀನಿ. 90% ಬೆಂದಿದೆ ರೈಸು. ಇಷ್ಟಾದರೆ ಸಾಕು. ನೀರೆಲ್ಲ ತೆಗೆದ್ಬಿಡಿ, ಎಕ್ಸ್ಟ್ರಾ ನೀರು ತೆಗೆದು ಈ ರೈಸ್ನ ಮೇಲ್ಗಡೆ ಹಾಕಿ ಚೆನ್ನಾಗಿ ಹರಡಿ. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಫ್ರೈ ಮಾಡಿರುವಂಥ ಈರುಳ್ಳಿನ ಹಾಕಿ, ಒಂದು ಸ್ವಲ್ಪ ತುಪ್ಪನ ಹಾಕಿ, ಒಂದು ಹಂಚು ಬಿಸಿಟ್ಟಿದ್ದೀನಿ. ಹಂಚ್ ಮೇಲೆ ಈ ಪಾತ್ರೆನ ಇಟ್ಟು ಮುಚ್ಚಳ ಮುಚ್ಚಿ ಮೇಲ್ಗಡೆ ಒಂದು ಸ್ವಲ್ಪ ಒಜೆ ಇರೋಂಥ ವಸ್ತುನ ಇಟ್ಟು ದಮ್ಗೆ ಬಿಡಿ. ಒಂದು 5 ನಿಮಿಷ ಜಾಸ್ತಿ ಉರಿಯಲ್ಲಿ, 15 ನಿಮಿಷ ಸಿಮ್ನಲ್ಲಿ, ಟೋಟಲ್ 20 ನಿಮಿಷ ದಮ್ ಬಿಟ್ಟಿದ್ದೀನಿ. ನೋಡಿ, 5 ನಿಮಿಷ ಜಾಸ್ತಿ ಉರಿಯಲ್ಲಿ, 15 ನಿಮಿಷ ಸಿಮ್ನಲ್ಲಿ ದಮ್ ಬಿಟ್ಟಿದೆ. ರೆಡಿಯಾಗಿದೆ. 20 ನಿಮಿಷ ಆಗಿದೆ, ಚೆನ್ನಾಗಿ ದಮ್ ಆಗಿದೆ. ಗ್ಯಾಸ್ನ ಆಫ್ ಮಾಡಿಬಿಡಿ. ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ರೆಡಿಯಾಗಿದೆ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟು ರುಚಿಯಾಗಿದೆ. ತುಂಬಾ ರುಚಿಯಾಗಿರೋಂಥ ಈ ವೈಟ್ ಚಿಕನ್ ಬಿರಿಯಾನಿನ ಖಂಡಿತ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್